ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ ಬೇಬಿ ಎಲ್ಲ ಸಿಕ್ಕಿ ಮನೆಗೆಲ್ಲ ಬಂದಿದ್ದಾಯಿತು. ಬಟ್ ಫಸ್ಟ್ ಡೇ ಬೇಬಿನ ರಿಸೀವ್ ಮಾಡಾದ್ಮೇಲೆ ಹೇಗಿತ್ತು ನನ್ನ ಜರ್ನಿ ಪಾಪು ಜೊತೆ, ಆವತ್ತಿನ ನೈಟ್ ಏನಿತ್ತು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಯಾಕೆ ಏನು ಎಲ್ಲ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಎಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಸ್, ಫಸ್ಟಾಗಿ ಹೇಳಬೇಕು ಅಂದರೆ ಪಾಪು ನಮಗೆ 2 days ಕೊಟ್ಟಿರೋದಲ್ಲೇ ಇದ್ದಿದ್ದರಿಂದ ನನಗೆ ಹಾಲು ಕೂಡ ಇನ್ನೂ ಬರ್ತಾ ಇರಲಿಲ್ಲ. ಬಿಕಾಸ್ ದಟ್ಸ್ ಕ್ವೈಟ್ ಕಾಮನ್ ಅನಿಸುತ್ತೆ, ಹುಟ್ಟಿದ ತಕ್ಷಣ ಬರಲ್ಲ ಕೆಲವ್ರಿಗೆ. ಲಾಸ್ಟ್ ಟೈಮ್ ನನಗೆ ಭೈರವ್ ಟೈಮಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಫಸ್ಟ್ ಡೇ ಅಂತೂ ಕಂಪ್ಲೀಟ್ ಇಲ್ಲವೇ ಇಲ್ಲ. ಅವನು ಸಿಕ್ಕಾಬಟ್ಟೆ ಹರ್ಚ್ಕೊಂಡು ಕಿರ್ಚ್ಕೊಂಡೆಲ್ಲ ಮಾಡ್ತಾ ಇದ್ದ. ಬಟ್ ಎಷ್ಟು ಟ್ರೈ ಮಾಡಿದ್ರು ಹಾಲು ಬರ್ತಾರೆ. ವೆರಿ ಲಿಟಲ್, 1-2 ಹನಿ ಅಷ್ಟೇ ಬರ್ತಾ ಇದ್ದದ್ದು. ಕಚ್ತಾ ಇರಲಿಲ್ಲ, ಮತ್ತೆ ಕಿರಿಚ್ತಾ ಇದ್ದ, ಲ್ಯಾಚ್ ಮಾಡ್ತಾ ಇರಲಿಲ್ಲ. ಫುಲ್ ಸಿಕ್ಕಾಬಟ್ಟೆ ಕಷ್ಟ ಆಗಿತ್ತು. ಬಟ್ ಈ ಪಾಪುನಲ್ಲಿ ಸಿನ್ಸ್ ಅಬ್ಸರ್ವೇಷನ್ಗೆ ಅಂತ ಇಟ್ಕೊಂಡಿದ್ದರಿಂದ ಅವ್ರು ಅಲ್ಲೇ ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇದ್ರು. ಸೊ ಅವ್ನು ಅದಕ್ಕೆ ರೂಢಿ ಆಗ್ಬಿಟ್ಟಿದ್ದ. ಯೂಶಲಿ ಫಾರ್ಮುಲಾ ಮಿಲ್ಕ್ ಅಂದರೆ ಸಿರಿಂಜಲ್ಲಿ ಇದು ಮಾಡಿ ಕೊಡ್ತಾರೆ. ಲೈಕ್ ಯೂಶಲಿ 5 ml 10 ml ಆ ರೀತಿ ಸಿರಿಂಜಲ್ಲಿ ಕೊಡ್ತಾರೆ ಇನ್ ಇಂಟರ್ವಲ್ ಆಫ್ 2 to 3 hours. ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಕೈಲಿ ಕೊಡೋ ಅಷ್ಟೊತ್ತಿಗೆ ಅವನು ಅದಕ್ಕೆ ರೂಢಿ ಆಗ್ಬಿಟ್ಟಿದ್ದ. ಒಂದ್ಸತಿಗೂ ಎದೆ ಕಚ್ಚಿರ್ಲಿಲ್ಲ ಅಲ್ಲ, ಸೊ ಅವನಿಗೆ ಅದೇ ರೂಢಿ ಆಗಿತ್ತು. ಬಟ್ ಅಲ್ಲೇ ಹೋಗಿ ನಾನು ಫೀಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಹೆಂಗಿಟ್ಕೊಳ್ಳಿ, ಹೆಂಗಿಟ್ಕೋಬೇಕು, ಬೇಬಿ ಪೊಸಿಷನ್ ಹೇಗಿರಬೇಕು, ನಾವು ಹೇಗೆ ಕೂರಬೇಕು ಅಂತ ಹೇಳಿ. ಆ್ಯಂಡ್ ಈವನ್ ನನ್ನ ಗೈನಿ ಕೂಡ ಒಂದು ರೀತಿ ಹೇಗೆ ಕುತ್ಕೋಬೇಕು, ಹೇಗೆ ಇಟ್ಕೋಬೇಕು ಅಂತ ಆಲ್ಮೋಸ್ಟ್ ಒಂದು 15-20 minutes ನೀಟಾಗಿ ಹೇಳಿದ್ರು. ಬೇಬಿ ಹೇಗೆ ಕಂಫರ್ಟ್ ಕೊಡಬೇಕು, ಹೇಗೆ ಅದಕ್ಕೆ ಲ್ಯಾಚ್ ಮಾಡಿಸ್ಬೇಕು ಅಂತ. ಈ ಪಾಪುಗಂತೂ ಸಕಿಂಗ್ ನೀಟಾಗಿ ಮಾಡ್ತಾನೆ. ಸೊ ಹಾಗಾಗಿ ತೊಂದರೆ ಇಲ್ಲ. ಬಟ್ ಆದರೂ ಇನಿಷಿಯಲ್ ಡೇಸ್ ನನಗೆ ಸ್ವಲ್ಪ, ಇನಿಷಿಯಲ್ ಡೇಸ್ ಅಂದರೆ ಒಂದು 2 ದಿವಸ ಸರಿಯಾಗಿ ಲ್ಯಾಚ್ ಮಾಡಿರಲಿಲ್ಲ. ಸೊ ಅದರಿಂದ ಒಂದು ರೀತಿ ಗಾಯ ಕೂಡ ಆಗ್ಬಿಟ್ಟಿತ್ತು ನನಗೆ ನಿಪ್ಪಲ್ ಮೇಲೆ. ಬಟ್ ಹೋಗ್ತಾ ಹೋಗ್ತಾ ಅದು ಪೇನ್ ಆಗುತ್ತೆ ಅಂತ ಹೇಳಿ ನಾವು ಕೊಡ್ದಲೇ ಇರೋವಂಥದ್ದು ಫಾರ್ಮುಲಾ ಮಿಲ್ಕ್ ಕೊಡೋ ಅಂಥದ್ದು ಮಾಡಿದ್ರೆ ಐ ಥಿಂಕ್ ಮಕ್ಕಳು ಅದಕ್ಕೆ ರೂಢಿ ಆಗಿಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಪೇನ್ ಆದರೂ ಪರವಾಗಿಲ್ಲ, ಸ್ವಲ್ಪ ಹೋಲ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಲ್ಯಾಕ್ಟೇಷನ್ ಆರ್ ಬ್ರೆಸ್ಟ್ ಫೀಡಿಂಗ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಪ್ರಾಕ್ಟೀಸ್. ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ, ಮಗುಗೆ ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೂ ಕೂಡ ನಮ್ಮ ಮಕ್ಕಳ ಲ್ಯಾಚಿಂಗ್ ನೀಟಾಗಿ ಬರುತ್ತೆ, ಮತ್ತು ನಮಗೂ ಕೂಡ ಕಂಫರ್ಟಬಲ್ ಅನಿಸುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಇನಿಷಿಯಲಿ ಡೇಸಲ್ಲಿ ಮಿಲ್ಕ್ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೆಲವೊಂದಷ್ಟು ಹೋಮ್ ರೆಮಿಡೀಸೇ ಇದೆ. ಊಟ ಮಾಡೋದ್ರಲ್ಲಿ ಬೆಳ್ಳುಳ್ಳಿ ಅಥವಾ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ಕೂಡ ಎದೆ ಹಾಲನ್ನ ಹೆಚ್ಚಿಸ್ಕೋಬೋದು. ಇಲ್ಲ ಅಂತಂದರೆ ತೀರಾ ಬರ್ತಾನೆ ಇಲ್ಲ, ಮಗುಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಕೆಲವು ಸಪ್ಲಿಮೆಂಟ್ಸ್ ಕೂಡ ಇದೆ, ಮೆಡಿಕಲ್ ಸಪ್ಲಿಮೆಂಟ್ಸ್. ಅದು ಕೂಡ ನಿಮ್ಮ ಗೈನೆಕ್ ಅಥವಾ ಪೀಡಿಯಾಟ್ರಿಷಿಯನ್ ಅಥವಾ ಲ್ಯಾಕ್ಟೇಷನ್ ಅವ್ರನ್ನ ಕೇಳಿ ಕನ್ಸಲ್ಟ್ ಮಾಡಿ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟ್ ಡೇ ನನ್ನ ಪಾಪು ಜೊತೆ ಹೇಗಿತ್ತು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಎಸ್, ಬನ್ನಿ ಅವತ್ತಿನ ದಿವಸ ಹೇಗಿತ್ತು. ಆ್ಯಂಡ್ ಹೋಲ್ ನೈಟ್ ನನಗಂತೂ ನನಗೆ ನಿದ್ದೆನೇ ಬಂದಿಲ್ಲ ಪಾಪು ಜೊತೆ ಇದ್ದಿದ್ದು. ಪಾಪು ಮಲ್ಕೊಂಡ್ರು ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಬಟ್ ಬಿಕಾಸ್ ಅದು ಹಾಗೆ ಅಲ್ಲ, ಬೇಬಿ ಮಲಗಿಸಿದ ತಕ್ಷಣ ನಮಗೆ ನಿದ್ದೆ ಬರಲ್ಲ, ನಮ್ಗೆ ಬೇರೆ ಏನೋ ಯೋಚನೆ ಬರೋಕ್ಕೆ ಶುರು ಆಗಿಬಿಡತ್ತೆ. ಸೊ ಎಸ್, ಅವತ್ತಿನ ಡೇ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇನ್ನು ನಾವು ಬೇಬಿ ರಿಸೀವ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಲಾಸ್ಟ್ ಮಲ್ಕೋಬೇಕಾದಾಗ ಫೀಡ್ ಕೊಡಬೇಕಿತ್ತು. 2 hours ಒಂದ್ಸತಿ ಫೀಡ್ ಮಾಡಬೇಕು ಅಂಥೇಳಿ. ಸೊ ಆ್ಯಕ್ಚುಲಿ ಫೀಡಿಂಗಲ್ಲಿ ಕೂಡ ಡಿಫ್ರೆಂಟ್ ರೀತಿ ಇದೆ. ಲೈಕ್ ಡಿಮ್ಯಾಂಡ್ ಆನ್ ಫೀಡಿಂಗ್ ಇದೆ. ಲೈಕ್ ಮಕ್ಕಳು ಅತ್ತಾಗ ಹಾಲು ಕೊಡೋ ಅಂಥದ್ದು, ಅಥವಾ 2 hours ಒಂದ್ಸತಿ ನಾವೇ ನೋಡಿಕೊಂಡು ಮಕ್ಕಳು ಮಲಗಿದ್ರು ಎಬ್ಬರಿಸ್ಬಿಟ್ಟು ಹಾಲು ಕೊಡೋ ಅಂಥದ್ದು. ಸೊ ಈ ರೀತಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ. ಸೊ ಇವತ್ತು ನಾನು ಅದನ್ನು ಯಾವುದೂ ಯೋಚನೆ ಮಾಡಲಿಲ್ಲ. ಮಗು ಯಾವಾಗ ಅಳುತ್ತೋ ಅವಾಗ ಎತ್ಕೊಂಡು ಹಾಲು ಕುಡಿಸೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೆ. ಆ್ಯಂಡ್ ಹಾಲು ಕುಡಿಸಿ ಈ ಒಂದು ತೊಟ್ಲೇನು ಕೊಟ್ಟಿದ್ದಾರೆ ಅದರೊಳಗೆ ಹಾಕಿದ ತಕ್ಷಣ ಮಲಗಿಬಿಡ್ತಿದ್ದ. ಬಟ್ ಕೆಲವೊಂದು ಸತಿ ಕಿರ್ಚಕ್ಕೆ ಶುರು ಮಾಡಿಬಿಟ್ರೆ ನಿಲ್ಲಿಸ್ತಾನೆ ಇರ್ತಾ ಇರಲಿಲ್ಲ. ಆ್ಯಂಡ್ ನನಗೂ ಕೂಡ ಲ್ಯಾಚ್ ಮಾಡಿಸೋದು ಸ್ವಲ್ಪ ಕಷ್ಟ ಆಯಿತು ಅವನಿಗೆ. ಬಿಕಾಸ್ ಅಷ್ಟು ಈಸಿ ಅಲ್ಲ, ಮಕ್ಕಳು ಕೂಡ ಕಲಿತಾ ಇರ್ತಾರೆ. ಆ್ಯಂಡ್ ನಾವು ಕೂಡ ಇನ್ಫ್ಯಾಕ್ಟ್ ಭೈರವ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಒಂದು ಸತಿ ನಾವು ಎಲ್ಲೋ ಏನು ಸರಿ ಮಾಡ್ತಾಯಿದ್ದೀವಿ, ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತ ಪ್ರತಿಯೊಬ್ಬರು ತಾಯಿಯಂದಿರಿಗೂ ಆ ಒಂದು ಕ್ವೆಶನ್ ಇದ್ದೇ ಇರುತ್ತೆ.
ಸೊ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ ಅವನಿಗೆ ಮಲಗಿಸ್ದೆ. ಬಟ್ ಕೆಲವೊಂದು ಸತಿ ಏನಾಗ್ಬಿಡತ್ತೆ ಅಂದರೆ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿ ನಾವು ಎಷ್ಟೇ ಗೊತ್ತು ಅಂತ ನಾವು ಅಂದ್ಕೊಂಡ್ರೂ ಕೂಡ ಸಿಚುವೇಶನ್ಸೇ ಬೇರೆ ಆಗೋಗ್ಬಿಟ್ಟಿರುತ್ತೆ. ಮಕ್ಳಿಗೆ ಬೇಕಾಗಿರೋವಂಥ ಕಂಫರ್ಟ್ಸೇ ಬೇರೆ ಆಗಿರುತ್ತೆ, ಬೈರವಿದ್ದಂಥ ರಿಯಾಕ್ಷನ್ಸೇ ಬೇರೆ, ಈ ಪಾಪು ಇರೋವಂಥದ್ದೇ ಬೇರೆ. ಸೊ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳ ಜೊತೆ, ಎಸ್ಪೆಷಲಿ ಈಗ ಹುಟ್ಟಿರೋಂಥ ಮಕ್ಳ ಜೊತೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಇದಾಗ್ತಾರೆ. ಸೊ ನಾವು ಸ್ವಲ್ಪ ಪೇಷನ್ಸ್ ಆಗಿದ್ದು ಮಾಡಬೇಕಾಗತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಪಾಪುಗೆ NICUನಲ್ಲಿ ಇದ್ದಾಗ ಸಿರಿಂಜಲ್ಲಿ ಕೊಟ್ಟು ರೂಢಿ ಆಗಿದ್ದರಿಂದ ಅವ್ನಿಗೇನು ಲ್ಯಾಚಿಂಗ್ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ಆ್ಯಂಡ್ ಜಸ್ಟ್ ಸಂಜೆ ಆಗಿದ್ದರಿಂದ ನನಗೂ ಕೂಡ ನೈಟ್ ಅವನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು. ಬಿಕಾಸ್ ನೈಟ್ ಅಂತಂದ್ರೇ ಒಂದು ಸ್ವಲ್ಪ ಗಾಬರಿ ಸೌಂಡ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಸ್ವಲ್ಪ ಗಾಬರಿ ಆಗೋದಂತೂ ಉಂಟು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ತಾಯಂದಿರಿಗೆ ಮಕ್ಕಳು ಹತ್ತಿದ ತಕ್ಷಣ ಒಂಥರ ಏನೋ ಟೆನ್ಷನ್ನು, ಒಂಥರ ಭಯ ಆಗಕ್ಕೆ ಶುರು ಆಗುತ್ತೆ, ಯಾಕೆ ಕಳ್ತದವಪ್ಪ ಮಕ್ಕಳು ಅಂತ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಕೂಲಾಗಿ ಇದ್ದು ಹ್ಯಾಂಡಲ್ ಮಾಡಿ ಮಕ್ಕಳನ್ನ ಸಮಾಧಾನ ಮಾಡಿ ಕರ್ಡಲ್ ಮಾಡಿದ್ರೆ ಐ ಥಿಂಕ್ ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟ್ ಅನಿಸುತ್ತೆ. 1-2 ಸತಿ ಈ ರೀತಿ ತೊಟ್ಲಲ್ಲಿ ಮಲಗ್ದ. ಅದಾದಮೇಲೆ ಪ್ರತಿ ಸತಿ ನನಗೆ ಎದ್ದು ಬಂದಿಲ್ಲ ಹಾಕೋಕ್ಕಾಗ್ತಾರಲ್ಲ, ಸೊ ಪಕ್ಕದಲ್ಲೇ ಮಲಗಿಸ್ಕೊಂಡೆ. ಸೊ ಹಾಗಾಗಿ ಆರಾಮಾಗಿ ಮಲ್ಕೊಂಡ. ಆ್ಯಂಡ್ ಇನ್ನೂ ಒಂದೇನು ಅಂತ ಹೇಳಿದ್ರೆ ಮಕ್ಕಳಿಗೆ ಹಾಲು ಕುಡಿಸಿದ ತಕ್ಷಣ ಈ ರೀತಿ ನೀಟಾಗಿ ಸ್ವೆಡಲ್ ಮಾಡಿಬಿಟ್ರೆ ಕೈ ಕಾಲು ಆಡ್ದಂಗೆ ಆರಾಮಾಗಿ ಮಲ್ಕೊಂಡು ಬಿಡ್ತಾರೆ. ಇಲ್ಲ ಅಂತಂದರೆ ಕೈಕಾಲಲ್ಲಿ ಒದ್ರಕೊಂಡು ತಣ್ಣಗೆ ಏನಾಗುತ್ತಲ್ಲ ಆವಾಗ ಮಕ್ಕಳು ಎದ್ದು ಬಿಡ್ತಾರೆ. ಸೊ ಹಾಗಾಗಿ ನೀಟಾಗಿ ಹಾಲು ಕುಡಿಸಾದ್ಮೇಲೆ ಬರ್ಪ್ ಮಾಡಿಸಿ ಈ ರೀತಿ ಸ್ವೆಡಲ್ ಮಾಡೋದ್ರಿಂದ ಮಕ್ಳಿಗೂ ಒಂದು ರೀತಿ ಕಂಫರ್ಟ್ ಅನಿಸುತ್ತೆ, ತಾಯಿ ಗರ್ಭದೊಳಗಡೆ ಇರೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಇನ್ನು ನಮ್ಮ ಮನೆಯವ್ರು ಕೂಡ ನೋಡ್ಬೋದು, ಅವ್ನು ಅಳ್ತಿದ್ದಕ್ಕೆ ನಾನು ಸರ್ಕಸ್ ಮಾಡ್ತಿದ್ದಕ್ಕೆ ಐ ಥಿಂಕ್ ಮಧ್ಯರಾತ್ರಿ 2 ಗಂಟೆ 2:15 ಅನಿಸುತ್ತೆ. ಮತ್ತೆ ಎದ್ದ, ಮತ್ತೆ ಅಳಕ್ಕೆ ಶುರು ಮಾಡಿದ. ಅಮ್ಮ ಕೂಡ ನಾನು ಎತ್ಕೋತೀನಿ ಅಂತ ಹೇಳಿದ್ರು. ಆ್ಯಂಡ್ ಸಿನ್ಸ್ ಅವನಿಗೆ ಲ್ಯಾಚಿಂಗ್ ಬರ್ದಲ್ಲೇ ಇದ್ದಿದ್ದರಿಂದ ನನಗೆ ಹಾಲು ಬರೋಕ್ಕೆ ಶುರುವಾಗೋಗಿತ್ತು. ಆಲ್ಮೋಸ್ಟ್ 3rd ಡೇ ಆಗಿದ್ದರಿಂದ ಹಾಲು ಬರೋಕ್ಕೆ ಶುರುವಾಗಿತ್ತು. ಬಟ್ ಅವನು ಲ್ಯಾಚಿಂಗ್ ಅಷ್ಟು ನೀಟಾಗಿ ಮಾಡಿರಲಿಲ್ಲ, ಮತ್ತು ನಾವು ಪ್ರಾಕ್ಟೀಸ್ ಕೂಡ ಮಾಡಿರಲಿಲ್ಲ ಅದು ಬ್ರೆಸ್ಟ್ ಫೀಡಿಂಗ್ದು. ಹಾಗಾಗಿ ನಾನು ಎಕ್ಸ್ಪ್ರೆಸ್ ಮಾಡಿ ಕುಡಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಈ ರೀತಿ ಒಂದು ಬ್ರೆಸ್ಟ್ ಪಂಪ್ಸ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಅಲ್ಲೇ ಹಾಸ್ಪಿಟಲಲ್ಲೇ ಕೊಟ್ಟಿದ್ದು, ಬಿಕಾಸ್ ಮಗುಗೆ ಇನ್ನೂ ಲ್ಯಾಚಿಂಗ್ ಬರ್ತಾಯಿಲ್ಲ. ಸೊ ನೀವು ಎಕ್ಸ್ಪ್ರೆಸ್ ಮಾಡಿ ಇದನ್ನು ಕುಡಿಸಿ. ಬಿಕಾಸ್ ಫಾರ್ಮುಲಾ ಮಿಲ್ಕ್ಗೆ ಮಕ್ಕಳು ರೂಢಿ ಆಗಿಬಿಟ್ರು ಅಂದರೆ ಎದೆ ಹಾಲು ಕುಡಿಯೋದು ಅವರು ಇದು ಮಾಡ್ತಾರೆ. ಸೊ ಫಸ್ಟ್ ಹಾಲು ಇದೇ ರೀತಿ ಯೆಲ್ಲೋಯಿಶ್ ಇರುತ್ತೆ, ಹೋಗ್ತಾ ವೈಟ್ ಹಾಲು ಬರೋಕ್ಕೆ ಶುರುವಾಗುತ್ತೆ. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡಿ ಅವನಿಗೆ ಫಸ್ಟ್ ನೈಟಲ್ಲಿ ಹೆಂಗೋ ಸಮಾಧಾನ ಮಾಡಿದ್ವಿ. ನೀಟಾಗಿ ಅದರಿಂದ ತೆಗೆದುಬಿಟ್ಟು ಸಿರಿಂಜಲ್ಲಿ ಕುಡಿಸೋ ಅಂಥದ್ದೇ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಅದನ್ನು ಕೂಡ ನಾವು ನರ್ಸ್ ಹತ್ರನೇ ಕೇಳ್ಕೊಂಡ್ವಿ, ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ. ಬಿಕಾಸ್ ಒಂದು ರೀತಿ ಟೆನ್ಷನಲ್ಲಿ ನಾವು ಅಯ್ಯೋ ಅದೆಲ್ಲ ಹಂಗೆ ಕೊಡಬಾರ್ದು ಹಿಂಗೆ ಕೊಡಬಾರ್ದು ಅಂತ ಕೂತ್ಕೊಂಡ್ಬಿಟ್ರೆ ನಾವು ಮಗು ತುಂಬ ಅಳೋದಕ್ಕೆ ಶುರು ಮಾಡುತ್ತೆ, ಸುಸ್ತಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಗಾದರೂ ಒಂದು ರೀತಿ ಫೀಡ್ ಹೋಗಲಿ ಅನ್ನೋವಂಥದ್ದು ಪ್ರತಿಯೊಬ್ಬರ ತಾಯಿ ಕನ್ಸರ್ನ್ ಆಗಿರುತ್ತೆ ಅಂತ ಹೇಳ್ಬೋದು. ಎಸ್, ಫೈನಲಿ ಮಲಗಿಸಿ ರೆಸ್ಟ್ ಮಾಡಿದ್ದು ಆರಾಮ ಅನ್ನಿಸ್ತು. ಕೆಲವು ಮಕ್ಕಳು 3 months ತನಕ ಹಾಗೆ ಅಂತ ಹೇಳ್ತಾರೆ, ಬೆಳಗ್ಗೆ ಎಲ್ಲ ಮಲಗಿರ್ತಾರೆ, ನೈಟ್ ಆದರೆ ಕಿರಿಕಿರಿ ಮಾಡುವಂಥದ್ದು. ಪಾಪು ಕೂಡ ಐ ಥಿಂಕ್ ಕರ್ಕೊಂಡು ಬಂದು ಒಂದು 3-4 days ಆರಾಮಾಗಿ ನೈಟ್ ಕೂಡ ಮಲಗ್ದ, ತೊಂದರೆ ಇರಲಿಲ್ಲ, ಹಾಲು ಕುಡಿಯೋದು ಮಲಗೋದು ಮಾಡ್ತಾ ಇದ್ದ. ಬಟ್ ಅದೇ ನಿನ್ನೆ ಮೊನ್ನೆಯಿಂದ ಒಂದು ಸ್ವಲ್ಪ ಅವನು ಆಟ ಶುರು ಹಚ್ಕೊಂಡಿದ್ದಾನೆ. ನೈಟೆಲ್ಲ ಒಂದು ಸ್ವಲ್ಪ ಎದ್ದಿರೋದು, ಹಾಲು ಬೇಕು ಅನ್ನೋದು, ಫೀಡ್ ಮಾಡಿದ್ರು ಕೂಡ ಹುಡ್ಕೋ ಅಂಥದ್ದು, ಅದನ್ನೆಲ್ಲ ಮಾಡಿದ ನೆನ್ನೆ. ಸೊ ತೊಡೆ ಮೇಲೆ ಹಾಕೋಬೇಕು, ನನಗೆ ನಿದ್ದೆ ಬರ್ತಾ ಇದೆ. ಸೊ ಎಲ್ಲ ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಪ್ರಾಬಬ್ಲಿ 3 months ಆದಮೇಲೆ ಮಕ್ಕಳು ಸ್ವಲ್ಪ ಸ್ಟೇಬಲ್ ಆಗ್ತಾರೆ, ಲ್ಯಾಚಿಂಗ್ ಕರೆಕ್ಟಾಗಿ ಕಲಿತಾರೆ, ಆ್ಯಂಡ್ ಅವರ ಸ್ಲೀಪ್ ಸೈಕಲ್ ಚೇಂಜ್ ಆಗುತ್ತೆ. ಸೊ ಟಿಲ್ ದೆನ್ ಮದರ್ ಶುಡ್ ಬಿ ಪೇಷಂಟ್ ಇನಫ್, ಎಂಜಾಯ್ ದ ಜರ್ನಿ, ಆ್ಯಂಡ್ ದಟ್ಸ್ ಹೌ ಇಟ್ ಗೋಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಇವತ್ತಿನ ನನ್ನ ಬೇಬಿ ಜೊತೆ ಫಸ್ಟ್ ನೈಟ್ ಹೇಗಿತ್ತು ಅನ್ನೋದ್ರ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್, ಬಾಯ್.